ರಾಜಧಾನಿಯಲ್ಲಿ ಅಕ್ರಮ ವಲಸಿಗರ ಸರ್ಚಿಂಗ್ ಸ್ಟಾರ್ಟ್ ಮಾಡಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸರಿಂದ ಬಾಂಗ್ಲಾ ಪ್ರಜೆಗಳ ಪತ್ತೆ ಕಾರ್ಯ ಆರಂಭ ಆಗಿರುವಂತದ್ದು. ಕಾರ್ಯಾಚರಣೆ ಸಂದರ್ಭದಲ್ಲಿ ಇಬ್ಬರು ಬಾಂಗ್ಲಾ ಪ್ರಜೆಗಳನ್ನು ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ಸಿಟಿ ಪೊಲೀಸರಿಂದ ಬಾಂಗ್ಲಾ ಪ್ರಜೆಗಳ ಪತ್ತೆ ಕಾರ್ಯ ಆರಂಭ ಆಗಿದೆ. ಕೆ ನಾರಾಯಣಪುರದಲ್ಲಿ ಜುಯಿಮೋನೆ ಪತ್ತೆಯಾಗಿದ್ದಾರೆ. ಬಸ್ಡಾಮ್ ಟ್ರೀ ಅಪಾರ್ಟ್ಮೆಂಟ್ನಲ್ಲಿ ಮೇಡ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮೊಹಮ್ಮದ್ ಉಮರ್ ಫಾರೂಕ್ 23 ವರ್ಷದ ವ್ಯಕ್ತಿ, ಬಾಂಗ್ಲಾದ ಖುಲ್ನಾ ಜಿಲ್ಲೆ ಭಾಗೇರ್ ಹಾತ್ ಮೂಲದವರು. ಇವರನ್ನ FRRO ಅಧಿಕಾರಿಗಳು ಮುಂದೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಮತ್ತಷ್ಟು ಅಕ್ರಮ ವಲಸಿಗರ ಪತ್ತೆಗೆ ಇದೀಗ ಖಾಕಿ ಮುಂದಾಗಿರುವಂತದ್ದು. ಹೈ ಅಲರ್ಟ್ ಆಗಿದ್ದಾರೆ. ರಾಜಧಾನಿಯಲ್ಲಿ ಅಕ್ರಮ ವಲಸಿಗರ ಸರ್ಚಿಂಗ್ ಸ್ಟಾರ್ಟ್ ಆಗಿದೆ. ಈಗ ಬಾಂಗ್ಲಾ ಬೇಟೆ ಆರಂಭ ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಖಾಕಿ ಪಡೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಇಬ್ಬರು ಬಾಂಗ್ಲಾ ಪ್ರಜೆಗಳನ್ನ ಪತ್ತೆ ಹಚ್ಚಲಾಗಿದೆ. ಕೆ ನಾರಾಯಣಪುರದಲ್ಲಿ ಜುಯಿಮೋನೆ 17 ವರ್ಷದ ಯುವಕರನ್ನ ಪತ್ತೆ ಮಾಡಲಾಗಿದೆ. ವೆಸ್ಟರ್ನ್ ಟ್ರೀ ಅಪಾರ್ಟ್ಮೆಂಟ್ನಲ್ಲಿ ಮೇಡ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಮೊಹಮ್ಮದ್ ಉಮರ್ ಫಾರೂಕ್ 23 ವರ್ಷದ ವ್ಯಕ್ತಿ. ಸೊ ಇಬ್ಬರನ್ನು ಕೂಡ ಇದೀಗ ಪತ್ತೆ ಹಚ್ಚಲಾಗಿದೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಇಬ್ಬರು ಬಾಂಗ್ಲಾ ಪ್ರಜೆಗಳು ಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಬೇಟೆ ಆಡಿದ್ದಾರೆ ಪೊಲೀಸ್ನವರು. ಬಾಂಗ್ಲಾ ಖುಲ್ನಾ ಜಿಲ್ಲೆ ಭಾಗೇರ್ ಹಾತ್ ಮೂಲದ ಫಾರೂಕ್ ಇಬ್ಬರನ್ನು ಕೂಡ FRRO ಅಧಿಕಾರಿಗಳ ಮುಂದೆ ಖಾಕಿ ಪಡೆ ಹಾಜರುಪಡಿಸಿದೆ. ಇನ್ನು ಮತ್ತಷ್ಟು ಅಕ್ರಮ ವಲಸಿಗರ ಪತ್ತೆಗೆ ಇದೀಗ ಖಾಕಿ ಬಲೆ ಬೀಸಿರುವಂಥದ್ದು.